ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 27 ಅಕ್ಟೋಬರ್ 2024ರಂದು KA ಮುಖಾಂತರ ಗ್ರಾಮ ಆಡಳಿತಾಧಿಕಾರಿ ಈ ಒಂದು ಹುದ್ದೆಗೆ ಎಕ್ಸಾಮನ್ನು ನಡೆಸಲಾಯಿತು. ಸೊ ಆ ಒಂದು ನೇಮಕಾತಿ ಪರೀಕ್ಷೆಯಲ್ಲಿನ ಪೇಪರ್ 2 ಈ ಒಂದು ಪತ್ರಿಕೆಯಲ್ಲಿನ ಸಾಮಾನ್ಯ ಇಂಗ್ಲೀಷ್ ಅಥವಾ ಜನರಲ್ ಇಂಗ್ಲೀಷ್ ಈ ಒಂದು ಸಬ್ಜೆಕ್ಟ್ ಮೇಲಿನ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಮುಂಬರುವ ಒಂದು ಈ VAO ಎಕ್ಸಾಮ್ಗೆ ಮತ್ತು ಇನ್ನಿತರ ಎಕ್ಸಾಮ್ಗಳಿಗೆ ಈ ಒಂದು ಇಂಗ್ಲೀಷ್ ಕ್ವಶನ್ಗಳು ಯಾವ ರೀತಿ ಯೂಸ್ ಆಗ್ತಾವಂತ ಇಲ್ಲಿ ತಿಳಿಸ್ಕೊಡ್ತೇನೆ. ಸೊ ಇಲ್ಲಿ ಮೊದಲ ಕ್ವಶನ್ ನೋಡಿ, ಐಡೆಂಟಿಫೈ ದ ಅಪ್ರೋಪ್ರಿಯೇಟ್ ಫ್ರೇಸಲ್ ವರ್ಬ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ಇನ್ ದ ಗಿವನ್ ಸೆಂಟೆನ್ಸ್. ಇಲ್ಲಿ ಐಡೆಂಟಿಫೈ ದ ಫ್ರೇಸಲ್ ವರ್ಬ್ ಬಂದಿದ್ದಾರೆ. ಓಕೆ, ಫ್ರೇಸಲ್ ವರ್ಬ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಸೆಂಟೆನ್ಸು, ಯು ಆರ್ ವಾಕಿಂಗ್ ಟು ಫಾಸ್ಟ್, ಐ ಕಾಂಟ್ ಡ್ಯಾಶ್ ಯು. ಐ ಕಾಂಟ್ ಡ್ಯಾಶ್ ಯು ಅಂದರೆ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಐ ಕಾಂಟ್ ಕೀಪ್ ಅಪ್ ವಿತ್ ಯು. ಯಾಕೆಂದರೆ ಐ ಕಾಂಟ್ ಕೀಪ್ ಅಪ್ ವಿತ್ ಯು, ಇಲ್ಲಿ ಕೀಪ್ ಅಪ್ ಯು ಅಂದರೆ ಇದು ಮ್ಯಾಚ್ ಆಗಲ್ಲ. ಕೀಪ್ ಅಪ್ ಫ್ರಮ್ ಯು ಫ್ರಮ್ ಟು ಹೀಗೆ ಇವು ಇದಕ್ಕೆ ಬರಲ್ಲ, ಇವು ಅಂದರೆ. ಓಕೆ, ಸೊ ಕೀಪ್ ಅಪ್ ವಿತ್ ಯು ಅಂದರೆ ಕರೆಕ್ಟ್ ಆಗುತ್ತೆ ಇಲ್ಲಿ. ಓಕೆನಾ. ನೆಕ್ಸ್ಟ್ ನೋಡಿ, ಇನ್ ದ ಫಾಲೋಯಿಂಗ್ ಕ್ವಶನ್ ಚೂಸ್ ಫ್ರಮ್ ದ ಗಿವನ್ ವರ್ಡ್ಸ್ ಬಿಲೋ ದ ಟು ಸೆಂಟೆನ್ಸ್ ದ್ಯಾಟ್ ವರ್ಡ್ ವಿಚ್ ಹ್ಯಾಸ್ ದ ಸೇಮ್ ಮೀನಿಂಗ್ ಆ್ಯಂಡ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಸೇಮ್ ಕಾಂಟೆಕ್ಸ್ಟ್ ಆ್ಯಸ್ ದ ಪಾರ್ಟ್ ಗಿವನ್ ಅಂಡರ್ಲೈನ್ಡ್ ಇನ್ ಬೋತ್ ದ ಸೆಂಟೆನ್ಸಸ್. ಇಲ್ಲಿ ಏನು ಹೇಳಿದ್ದಾರೆ, 2 ಸೆಂಟೆನ್ಸ್ ಅದಾವೆ ಇಲ್ಲಿ, 1, 2. ಇಲ್ಲಿ ವರ್ಡ್ 2 ಶಬ್ದಗಳನ್ನು ಅಂಡರ್ಲೈನ್ ಮಾಡಿದ್ದಾರೆ. ಇದರ ಒಂದು ಎಕ್ಸಾಕ್ಟ್ ಮೀನಿಂಗ್, ಸೇಮ್ ಮೀನಿಂಗ್ ಕೊಡುವಂಥ ಒಂದು ಶಬ್ದನ ಐಡೆಂಟಿಫೈ ಮಾಡಿ. ಅಂದರೆ ಈ 2 ಶಬ್ದಗಳಿಗೆ ಒಂದೇ ಶಬ್ದ ಯಾವುದು ಕರೆಕ್ಟ್ ಮೀನಿಂಗ್ ಕೊಡುತ್ತಾ ಅದನ್ನು ನಾವಿಲ್ಲಿ ಚೂಸ್ ಮಾಡಬೇಕು. ಸೊ ಅದು ನೋಡಿ, ಅವಿನಾಶ್ ವಾಸ್ ದ ಫಸ್ಟ್ ಸಸ್ಪೆಕ್ಟ್ ಇನ್ ದ್ಯಾಟ್ ಕೇಸ್. ಫಸ್ಟ್ ಅಂದಿದ್ದಾರೆ. ಫಸ್ಟ್ ಅಂದ್ರೆ ಏನಾಗುತ್ತೆ ಅಂದರೆ ಮೇನ್, ಪ್ರೈಮ್ ಇದು ಹೆಚ್ಚಾಗಿ ಕಂಡು ಬರ್ತದೆ. ಆಮೇಲೆ ದ ಡ್ರೈವರ್ ಡಿಸೈಡೆಡ್ ಟು ಟ್ಯೂನ್ ದ ಇಂಜಿನ್ ಬಿಫೋರ್ ಗೋಯಿಂಗ್ ಟು ಸ್ಲೀಪ್ ದ್ಯಾಟ್ ಡೇ. ದ ಡ್ರೈವರ್ ಡಿಸೈಡೆಡ್ ಟು ಪ್ರೈಮ್ ದ ಇಂಜಿನ್ ಬಿಫೋರ್ ಗೋಯಿಂಗ್ ಟು ಸ್ಲೀಪ್ ದ್ಯಾಟ್ ಡೇ. ಸೊ ಇಲ್ಲಿ ಆಪ್ಷನ್ 4 ಇಸ್ ಅ ಕರೆಕ್ಟ್ ಆನ್ಸರ್. ಆಮೇಲೆ ಮ್ಯಾಚ್ ದ ಫಾಲೋವಿಂಗ್. ಓಕೆ, ಇಲ್ಲಿ 38ನೇದು ಏನದ, ಒಂದು ಕಡೆ ಸ್ಪೆಷಲಿಸ್ಟ್ಗಳನ್ನು ಕೊಟ್ಟಿದ್ದಾರೆ ಅಥವಾ ಕೆಲವೊಂದು ಸೈಂಟಿಫಿಕ್ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನಾವು ಮ್ಯಾಚ್ ಮಾಡಬೇಕು. ಒಂದನೇದು ಡರ್ಮ್ಯಾಟೊಲಾಜಿಸ್ಟ್. ಡರ್ಮ್ಯಾಟೊಲಾಜಿಸ್ಟ್ ಈಸ್ ಅ ಡಾಕ್ಟರ್ ಹೂ ಟ್ರೀಟ್ಸ್ ಸ್ಕಿನ್ ಡಿಸೀಸ್. ಡರ್ಮ್ಯಾಟೊಲಾಜಿಸ್ಟ್ ಅಂದ್ರೇನು, ಇವು ಏನಪ್ಪ ತ್ವಚೆ ರೋಗ ಅಥವಾ ಈ ಸ್ಕಿನ್ ಸ್ಪೆಷಲಿಸ್ಟ್ ಅಂತ ಬರ್ತಾರೆ, ಅದಕ್ಕೆ ನಾವು ಡರ್ಮ್ಯಾಟೊಲಾಜಿಸ್ಟ್ ಅಂತ ಅಂತೀವಿ. ಆಮೇಲೆ ಥರ್ಮೋಮೀಟರ್ ಈಸ್ ಆ್ಯನ್ ಇನ್ಸ್ಟ್ರೂಮೆಂಟ್ ವಿಚ್ ಮೆಜರ್ಸ್ ಟೆಂಪ್ರೇಚರ್, ಉಷ್ಣತಾಮಾಪಕ. ಆಮೇಲೆ ಅಮ್ನೇಷಿಯಾ ಇದೊಂದು ಡಿಸೀಸ್ ವಿಚ್ ಕಾಜಸ್ ದ ಲಾಸ್ ಆಫ್ ಮೆಮ್ರಿ. ಓಕೆ. ಆಮೇಲೆ ಎಂಪಿಬಿಯನ್ ಅಂದ್ರೇನು, ದ್ವಿಚರ, an animal which lives both on land as well as water. ಸೊ ಆಪ್ಷನ್ 2 ಇಲ್ಲಿ ಕರೆಕ್ಟ್ ಆಗುತ್ತೆ. 39ನೇದು ನೋಡಿ, ಇಲ್ಲಿ S1 S6 2 ಸೆಂಟೆನ್ಸ್ಗಳನ್ನು ಫಿಕ್ಸ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ PQRS ಏನದವಲ್ಲ ಇವುಗಳನ್ನು ನಾವು ಕರೆಕ್ಟಾಗಿ ಏನಪ್ಪ ಚೂಸ್ ಮಾಡಬೇಕು, ಕರೆಕ್ಟಾಗಿ ಫಿಕ್ಸ್ ಮಾಡಬೇಕು. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಆಪ್ಷನ್ 4 ಆಗುತ್ತೆ. RSQP. ಮೊದಲು R ಬರುತ್ತೆ, ಸೆಕೆಂಡ್ SQP. ನಿಮ್ಗೆ ಇದೊಂದು ಹೇಳ್ತೀನಿ ನಾನು. ಫಸ್ಟು ಮೊದಲಿಗೆ ಕ್ವಶನ್ಗಳನ್ನು ಓದ್ಕೊಳ್ಳೋದು. ರಾಮ್ ಮೋಹನ್ ರಾಯ್ ವಾಸ್ ಅಸೋಸಿಯೇಟೆಡ್ ವಿತ್ ಸೆವರಲ್ ನ್ಯೂಸ್ ಪೇಪರ್ಸ್. ಇದೊಂದು ಸ್ಟೇಟ್ಮೆಂಟ್ ಫಿಕ್ಸ್ ಆಯಿತಾ. ಇದಾದಮೇಲೆ ಯಾವುದು ಬರಬೇಕು ಆ ಸ್ಟೇಟ್ಮೆಂಟ್ ಮೇಲೆ ಹೋಗೋದು. ಇವು ಬಟ್, ಲೆಟರ್ ಇವು ಸ್ಟಾರ್ಟಿಂಗಲ್ಲಿ ಬರೋದಿಲ್ಲ, ಇವು ಮಿಡಲಲ್ಲಿ ಬರ್ತಾವೆ. ಅರ್ಥ ಆಯ್ತಾ. ಸೊ ನಾವು ಮೊದಲಿಗೆ ಏನು ಮಾಡೋದು, ಸ್ಟಾರ್ಟಿಂಗ ಮತ್ತು ಎಂಡ್ ಯಾವ ರೀತಿ ಆಗುತ್ತಂತ
ಅದನ್ನು ವಿಚಾರ ಮಾಡಬೇಕು. ಸೊ ಇಲ್ಲಿ ಆಪ್ಷನ್ 4 ಇಸ್ ಅ ಕರೆಕ್ಟ್. 40ನೇ ಕ್ವಶನು, ನಾವಿಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಆಫ್ ದಿ ಫಾಲೋವಿಂಗ್ ಸಿಂಪಲ್ ಸೆಂಟೆನ್ಸ್ ಆಫ್ಟರ್ ಇಟ್ಸ್ ಟ್ರಾನ್ಸ್ಫಾರ್ಮೇಷನ್ ಟು ಕಂಪೌಂಡ್ ಸೆಂಟೆನ್ಸ್. ಇಲ್ಲೊಂದು ಸಿಂಪಲ್ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಏನು? ಬಿಸೈಡ್ಸ್ ರಾಬಿಂಗ್ ದ ಪುವರ್ ಚೈಲ್ಡ್ ಹಿ ಆಲ್ಸೋ ಮರ್ಡರ್ಡ್ ಹರ್. ಈಗ ಒಬ್ಬ ಕಳ್ಳತನ ಮಾಡವ, ಆ ಒಂದು ಸಣ್ಣ ಕೂಸನ್ನು ಅದನ್ನು ಏನಪ್ಪ ಕಳ್ಳತನ ಮಾಡೋದಲ್ಲದೆ, ಕಿಡ್ನ್ಯಾಪ್ ಮಾಡೋದಲ್ಲದೆ ಅದನ್ನು ಮರ್ಡರ್ ಮಾಡ್ದ ಅಂತ ಒಂದು ಸಿಂಪಲ್ ಸೆಂಟೆನ್ಸ್ ಇದೆ. ಅದನ್ನು ಕಂಪೌಂಡ್ ಸೆಂಟೆನ್ಸ್ ಅಂದರೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ಯಾವ ರೀತಿ ಹೇಳ್ತೀರಾ? ಹಿ ನಾಟ್ ಓನ್ಲಿ ರಾಬ್ಡ್ ದ ಪುವರ್ ಚೈಲ್ಡ್ ಬಟ್ ಆಲ್ಸೋ ಮರ್ಡರ್ಡ್. ಅಂದರೆ ನಾಟ್ ಓನ್ಲಿ ಬಟ್ ಆಲ್ಸೋ ಯೂಸ್ ಮಾಡಿದ್ವಿ ನಾವಿಲ್ಲಿ ನೋಡಿ. ನಾಟ್ ಓನ್ಲಿ ಬಟ್ ಆಲ್ಸೋ ಸ್ವಲ್ಪ ಗ್ರಾಮರನ್ನು ಓದ್ಕೋಬೇಕು ನೀವು. ನಾಟ್ ಓನ್ಲಿ ಬಟ್ ಆಲ್ಸೋ ಅಂದ್ರೇನು? ಹಿ ನಾಟ್ ಓನ್ಲಿ ರಾಬ್ಡ್ ಅಂದರೆ ಅವನು ಆ ಒಂದು ಚೈಲ್ಡನ್ನು, ಆ ಒಂದು ಕೂಸನ್ನು ಅವನು ಕಿಡ್ನ್ಯಾಪ್ ಮಾಡೋದಲ್ದ ಅದನ್ನು ಮರ್ಡರ್ ಕೂಡ ಮಾಡ್ದ. ಈ ರೀತಿ ಸ್ವಲ್ಪ ಹೇಳೋದ್ರಲ್ಲೇ ಡಿಫ್ರೆಂಟ್. ನೆಕ್ಸ್ಟ್ 41ನೇದು ನೋಡಿ, ಮ್ಯಾಚ್ ದ ಫಾಲೋವಿಂಗ್. ಸೊ ಪಾಂಡ್ ಅಂದರೆ ಇಲ್ಲೇನಾಗುತ್ತೆ? ಇದು ಪಾಂಡ್ ಆಫ್ ಆಗುತ್ತೆ. ಆಮೇಲೆ ಡಿಪೆಂಡ್ ಆನ್, ಈ ರೀತಿ ಹಿ ಡಿಪೆಂಡ್ಸ್ ಆನ್ ನೋಡಿ, ಹಿ ಡಿಪೆಂಡ್ಸ್ ಆರ್ ಹಿ ಡಿಪೆಂಡ್ ಆನ್ ಬರುತ್ತೆ ಕರೆಕ್ಟ್. ಹಿ ಡಿಪೆಂಡ್ ಆನ್ ಹಿಮ್, ಹಿ ಡಿಪೆಂಡ್ ವಿತ್ ಬರಲ್ಲ, ಹಿ ಡಿಪೆಂಡ್ ಟು ಬರಲ್ಲ, ಹಿ ಡಿಪೆಂಡ್ ಆಫ್ ಬರಲ್ಲ, ಹಿ ಡಿಪೆಂಡ್ ಆನ್. ನೀವು ಎಷ್ಟು ಇಂಗ್ಲೀಷನ್ನು ಓದ್ತೀರಾ ಅಷ್ಟು ನಿಮಗೆ ಈಸಿಯಾಗಿ ಇಂಗ್ಲೀಷನ್ನು ಸಾಲ್ವ್ ಮಾಡಲಿಕ್ಕೆ ಬರುತ್ತೆ. ಆಮೇಲೆ ಆ್ಯಂಗ್ರಿ ವಿತ್ ರಾಮ, ಆ್ಯಂಗ್ರಿ ವಿತ್ ಲಕ್ಷ್ಮಣ, ಆ್ಯಂಗ್ರಿ ವಿತ್ ಭರತ, ಆ್ಯಂಗ್ರಿ ವಿತ್ ಶ್ಯಾಮ. ಆಮೇಲೆ ಕಂಪ್ಲೇನ್ ಟು, ಐ ವಿಲ್ ಕಂಪ್ಲೇನ್ ಟು ಪೊಲೀಸ್, ಐ ವಿಲ್ ಕಂಪ್ಲೇನ್ ಟು ಪ್ರಿನ್ಸಿಪಾಲ್, ಐ ವಿಲ್ ಕಂಪ್ಲೇನ್ ಟು ಮೈ ಫಾದರ್ ಆರ್ ಮದರ್, ಐ ಕಂಪ್ಲೇನ್ ಟು ಮೈ ಬ್ರದರ್. ಈ ರೀತಿ ನೀವು ಅಂದರೆ ಕ್ಯಾಜುವಲಾಗಿ ಅದನ್ನು ಬಳಸಬೇಕು, ಆವಾಗ ನಿಮ್ಗೆ ಈಸಿಯಾಗಿ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ. ನೇಮ್ ದ ರಿಲೇಟಿವ್ ಪ್ರೊನೌನ್ ಇನ್ ದ ಸೆಂಟೆನ್ಸ್ ಗಿವನ್ ಬಿಲೋ. ರಿಲೇಟಿವ್ ಪ್ರೊನೌನ್, ಐ ಹೂ ಆಮ್ ಯುವರ್ ಕಿಂಗ್ ವಿಲ್ ಲೀಡ್ ಯು. ನೋಡಿ ಇಲ್ಲಿ ಏನಂದಿದ್ದಾರೆ, ಐ ಆಮ್ ಯುವರ್ ಕಿಂಗ್ ಅನ್ನೋದು ಬೇರೆ ನೋಡಿ. ಜಸ್ಟ್ ಸೆಕೆಂಡ್, ಐ ಆಮ್ ಯುವರ್ ಕಿಂಗ್, ಓಕೆ ಇದು ಕರೆಕ್ಟ್, ವಿಲ್ ಲೀಡ್ ಯು. ಬಟ್ ಇಲ್ಲಿ ಏನು ಮಾಡಿದ್ದಾರೆ? ಹೂ ಇದೆ. ಐ ಆಮ್ ಯುವರ್ ಕಿಂಗ್ ಅನ್ನೋದೇ ಹೂ ಆಮ್ ಯುವರ್ ಕಿಂಗ್ ಅಂದರೆ ಇದು ರಿಲೇಟಿವ್. ಅಂದರೆ ಇದು ಹೂ ಏನಾಗುತ್ತಾ? ಹೂ ಅಂದರೆ ಯಾರು ಇಲ್ಲಿ? ಐ. ಓಕೆನಾ? ಹೂ ಅಂದರೆ ಯಾರು? ಐ. ಸೊ ಅದು ಇಲ್ಲಿ ಹೂ ಕರೆಕ್ಟ್ ಆಗುತ್ತೆ. ಇದು ರಿಲೇಟಿವ್ ಪ್ರೊನೌನ್ ಆಗುತ್ತೆ. ನೆಕ್ಸ್ಟ್ ಇನ್ ದ ಫಾಲೋವಿಂಗ್ ಕ್ವಶನ್ ಒಂದು ಪ್ಯಾರಾಗ್ರಾಫನ್ನು ಏನು ಮಾಡಿದ್ದಾರೆ? ಬ್ರೋಕನ್ ಇಂಟು ಡಿಫ್ರೆಂಟ್ ಪಾರ್ಟ್ಸ್. ಈ ಒಂದು ಪ್ಯಾರಾಗ್ರಾಫ್ ಅದ, ಅದನ್ನು ABCDEFನಲ್ಲಿ ಬ್ರೋಕನ್ ಮಾಡಿದ್ದಾರೆ, ಹೊಡೆದಿದ್ದಾರೆ. ಓಕೆ, ಅವು ಸ್ಕ್ರ್ಯಾಂಬಲ್ಡ್ ಆಗಿದ್ದಾವೆ, ಅವಕ್ಕೆ ನಂಬರ್ ಕೊಟ್ಟಿದ್ದಾರೆ. ನಾವು ಅದನ್ನು ಕರೆಕ್ಟ್ ಆರ್ಡ್ರಲ್ಲಿ ಅದನ್ನು ಮ್ಯಾಚ್ ಮಾಡಬೇಕು. ಏನಿಲ್ಲ, ನೀವು ಒಂದು ಎರಡು ಮೂರು ಸಲ ಓದಬೇಕಾಗತ್ತೆ. ಯಾವ್ದು ಫಸ್ಟ್ ಬರುತ್ತೆ, ಯಾವ್ದು ಮಿಡಲ್ ಬರುತ್ತೆ, ಯಾವ್ದು ಲಾಸ್ಟ್ ಬರುತ್ತೆ. ಸೊ ಇಲ್ಲಿ ಆಪ್ಷನ್ 3 ಕರೆಕ್ಟ್ ಬರುತ್ತೆ. ಓಕೆ ನೋಡಿ, ಸಿನ್ಸ್ ಸ್ಟಾರ್ಟಿಂಗ್ ಯಾವ್ದು ಬರುತ್ತಾ ಸೆಂಟೆನ್ಸ್ ಅದನ್ನು ಹೇಳ್ತೀನಿ ನಾನು. ಸಿನ್ಸ್, ಅಪಾನ್, ದ್ಯಾಟ್, ಪ್ರೊಡ್ಯೂಸ್ಡ್ ಫ್ರಮ್. ಸೊ ಇವೆಲ್ಲ ಏನಾಗ್ತವೆ? ಸ್ಟಾರ್ಟಿಂಗ್ ಬರೋದಿಲ್ಲ, ಇವು ಮಿಡಲಲ್ಲಿ ಬರ್ತವೆ. ಇಪ್ ದಿಸ್, ಇಪ್ ಅಂದರೆ ಏನು? ಇನ್ನು ನಮಗೆ ಮ್ಯಾಟರೇ ಗೊತ್ತಿಲ್ಲ ಏನಂತ, ಅದಕ್ಕೆ ಇಟ್ ಈಸ್ ಆಫ್ ಎ ವೈಟಲ್ ಇಂಪಾರ್ಟೆನ್ಸ್. ಸಾರಿ, ಇಟ್ ಈಸ್ ಅನ್ನೋದು ಗೊತ್ತಿಲ್ಲ. ಸೊ ಇಲ್ಲಿ ನಮ್ಗೆ ಕರೆಕ್ಟ್ ಏನು ಆನ್ಸರ್ ಬರುತ್ತೆ? ಆಪ್ಷನ್ ಸಿ ಬರುತ್ತೆ. ಸಿನ್ಸ್ ಮ್ಯಾನ್ ಡಿಪೆಂಡ್ಸ್ ಫಾರ್ ಹಿಸ್ ಫುಡ್, ಸಿನ್ಸ್. ಓಕೆ, ಇದು ಬೆಟರ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್.
ದ ರಿಸೆಪ್ಷನಿಸ್ಟ್ ಡ್ಯಾಶ್ ದ ಇನ್ಫಾರ್ಮೇಷನ್ ಡೆಸ್ಕ್ ವಾಸ್ ಬೋತ್ ಸ್ಮಾರ್ಟ್ ಡ್ಯಾಶ್ ಪೊಲೈಟ್. ಸೊ ಇಲ್ಲಿ ಏನಾಗುತ್ತಾ ನೋಡಿ, ವಾಸ್ ಬೋತ್ ಸ್ಮಾರ್ಟ್ ಆ್ಯಂಡ್ ಪೊಲೈಟ್ ಬರುತ್ತೆ. ಅದು ಆ್ಯಂಡ್ ಪೊಲೈಟ್, ಸ್ಮಾರ್ಟ್ ಆ್ಯಂಡ್ ಪೊಲೈಟ್ ಬೋತ್ ಇದೆಯಲ್ಲ, ಬೋತ್ ಅಂದರೆ ಎರಡು ಬರ್ತಾವೆ, ಸ್ಮಾರ್ಟ್ ಆ್ಯಂಡ್ ಪೊಲೈಟ್. ಸೊ ಆ್ಯಂಡ್ ಎಲ್ಲಿದೆ, ಆ್ಯಂಡ್ ಇದು ಕರೆಕ್ಟ್ ಅದ. ಆಮೇಲೆ ದ ರಿಸೆಪ್ಷನಿಸ್ಟ್ ಆ್ಯಟ್ ದ ಇನ್ಫಾರ್ಮೇಷನ್ ಡೆಸ್ಕ್, ಇದು ಕರೆಕ್ಟ್. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್. ನೆಕ್ಸ್ಟ್, ಫಾರ್ ಎ ಪ್ರೊಫೆಷನಲ್ ಸ್ಪೋರ್ಟ್ಸ್ ಪರ್ಸನ್ ಫಿಟ್ನೆಸ್ ಈಸ್ ಮಸ್ಟ್. ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಫಾರ್ ದ ಗಿವನ್ ಸ್ಟೇಟ್ಮೆಂಟ್. ಕ್ವಶನ್ ಟ್ಯಾಗ್ ಏನು ಬರುತ್ತೆ ಇಲ್ಲಿ, ಇಸಂಟ್ ಇಟ್. ನೋಡಿ, ಫಿಟ್ನೆಸ್ ಈಸ್ ಅ ಮಸ್ಟ್ ಇದೆ, ಇದರಲ್ಲಿ ಈಸ್ ಇದೆಯಲ್ಲ, ಈಸ್ ಅಂದ್ರೆ ಇಸಂಟ್ ಇಟ್, ಇಟ್ ಅಂದ್ರೆ ಏನು, ಫಿಟ್ನೆಸ್. ಸೊ ಇಸಂಟ್ ಇಟ್, ಅದು ಕ್ವಶನ್ ಮಾರ್ಕ್ ಕರೆಕ್ಟ್. ನೆಕ್ಸ್ಟ್, ಚೇಂಜ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಟು ರಿಪೋರ್ಟೆಡ್ ಸ್ಪೀಚ್. ರಾಮು ಸೇಡ್ ಮೈ ಕ್ಲಾಸ್ಮೇಟ್ ರೋಟ್ ಅ ಲೆಟರ್ ಟು ದ ಮಿನಿಸ್ಟರ್. ಇದನ್ನು ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಕನ್ವರ್ಟ್ ಮಾಡಬೇಕು. ರಾಮು ಸೇಡ್ ದ್ಯಾಟ್ ಹಿಸ್ ಕ್ಲಾಸ್ಮೇಟ್ ಹ್ಯಾಡ್ ರಿಟರ್ನ್ ಅ ಲೆಟರ್ ಟು ದ ಮಿನಿಸ್ಟರ್. ನೋಡಿ, ಸೇಡ್ ಮುಂದೆ ದ್ಯಾಟ್ ಒಂದು ಎಕ್ಸ್ಟ್ರಾ ಮಾಡಬೇಕು. ಮೈ ಅಂದರೆ ಹಿಜ್ ಕ್ಲಾಸ್ಮೇಟ್ ರೋಟ್ ಇದೇನು, ಪಾಸ್ಟ್ ಟೆನ್ಸ್. ಸೊ ಪಾಸ್ಟ್ ಅದಕ್ಕೆ ಹ್ಯಾಡ್ ರಿಟರ್ನ್ ಅ ಲೆಟರ್ ಟು ದ ಮಿನಿಸ್ಟರ್. ಆಪ್ಷನ್ 1 ಕರೆಕ್ಟ್. Identify the appropriate prefix and filling the blanks given in the sentence. It is very difficult to stand the onslaught of terrorist attack. Prefix, ಇಲ್ಲಿ ಡ್ಯಾಶ್ ಇದೆಯಲ್ಲ, ಇಲ್ಲಿ ಡ್ಯಾಶ್ ಇದೆ, ಮುಂದೆ ಸ್ಟ್ಯಾಂಡ್ ಇದೆ. ಈ ಸ್ಟ್ಯಾಂಡ್ಗೆ ಯಾವುದನ್ನು ಕರೆಕ್ಟಾಗಿ ನಾವು ಐಡೆಂಟಿಫೈ ಮಾಡಿದ್ದೇವೆ ಅಂದ್ರೆ ಅದು ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಾ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಆನ್ಸ್ಲಾಟ್ ಆಫ್ ಟೆರರಿಸ್ಟ್ ಅಟ್ಯಾಕ್. ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಆಗೋದಿಲ್ಲ, ಅರ್ಥಕ್ಕೆ ಅನರ್ಥ ಆಗುತ್ತೆ ಅದು. ನೆಕ್ಸ್ಟ್, ವಿತ್ಸ್ಟ್ಯಾಂಡ್. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ವಿತ್ಸ್ಟ್ಯಾಂಡ್ ದ ಆನ್ಸ್ಲಾಟ್ ಆಫ್ ಟೆರರಿಸ್ಟ್ ಅಟ್ಯಾಕ್. ಎಸ್, ಆಪ್ಷನ್ 2 ಈಸ್ ದ ಕರೆಕ್ಟ್ ಒನ್. ಇದು ಕರೆಕ್ಟ್ ಆಗಲ್ಲ, ಅನ್ಸ್ಟ್ಯಾಂಡು, ಇಂಟರ್ಸ್ಟ್ಯಾಂಡು. ಓಕೆ, ಸೊ ಅದು ಬಿಟ್ಬಿಡಿ. ನೆಕ್ಸ್ಟ್, fill in the blank. Dash a big hue and cry. The international airport was finally opened for the public. ನೋಡಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಫೈನಲಿ ಓಪನ್ ಆಯಿತು. ಫೈನಲಿ ಪಬ್ಲಿಕ್ ಸಂಬಂಧ ಓಪನ್ ಆಯಿತು. ಯಾವಾಗ, ಅ ಬಿಗ್ ಹ್ಯೂ ಆ್ಯಂಡ್ ಕ್ರೈ. ಅ ಬಿಗ್ ಹ್ಯೂ ಆ್ಯಂಡ್ ಕ್ರೈ ಅಂದ್ರೇನು, ಕೆಲವೊಂದಿಷ್ಟು ತೊಂದರೆ ಇದ್ರೂ ಅಂದಂಗೆ. ಅಂದರೆ ಅಮೈಡ್ ಅ ಬಿಗ್ ಹ್ಯೂ ಆ್ಯಂಡ್ ಕ್ರೈ. Amid a big hue and cry, the international airport was finally opened for the public. Next, ನೋಡಿ, fill in the blanks. The dash announced the dash of the sports competition held in the college last week. ನೀವು ಏನು ಮಾಡೋದಿಲ್ಲ, ಜಸ್ಟ್ ಈ ಎಲ್ಲ ಆಪ್ಷನ್ಗಳದಾವಲ್ಲ ಒಮ್ಮೊಮ್ಮೆ ಸ್ವಲ್ಪ ಯೂಸ್ ಮಾಡಿ ಟ್ರಯಲ್ ಮಾಡಿ ನೋಡೋದು ಯಾವುದು ಕರೆಕ್ಟಾಗಿ ಸೂಟ್ ಆಗುತ್ತಾ. ಈಗ ನಿಮಗೆ ಡಿಫ್ರೆನ್ಸ್ ಬೇಕು. ಪ್ರಿನ್ಸಿಪಾಲ್ ಡಿಫ್ರೆನ್ಸ್ ಏನು, ಪ್ರಿನ್ಸಿಪಲ್ ಅಂದ್ರೇನು, ತತ್ವಗಳು. ಪ್ರಿನ್ಸಿಪಾಲ್ ಅಂದ್ರೇನು, ನಮ್ಮ ಹೆಡ್ ಆಫ್ ಪ್ರಿನ್ಸಿಪಲ್ ಏನಿರ್ತಾರಲ್ಲ ನಮ್ಮ ಕಾಲೇಜ್ದು ಮೇನ್ ಹೆಡ್ ಅವರು. ನೋಡಿ, ಇದು ದ ಪ್ರಿನ್ಸಿಪಾಲ್ ಅನೌನ್ಸ್ಡ್ ದ ಪ್ರೈಜಸ್ ಆಫ್ ದ ಸ್ಪೋರ್ಟ್ಸ್ ಕಾಂಪಿಟೇಷನ್ held in the college last week. Option 3 is the correct. Fill in the blank. It was warm, so I dash my jacket. I took off my jacket. Took off ಅಂದರೆ ಇದು ತುಂಬ ಒಂದು ಸೆಕೆ ಇತ್ತು, ಅದಕ್ಕೆ ನಾನು ನನ್ನ ಜಾಕೆಟನ್ನು ತೆಗೆದುಬಿಟ್ಟೆ. ಓಕೆ, took off, ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, fill in the blank with the most appropriate alternative.
ನೆಕ್ಸ್ಟ್ 51st ನೋಡಿ, ಮೆನಿ ಆಕ್ಸಿಡೆಂಟ್ಸ್ ಡ್ಯಾಶ್ ಬೈ ಡೇಂಜರಸ್ ಡ್ರೈವಿಂಗ್. ಮೆನಿ ಆಕ್ಸಿಡೆಂಟ್ಸ್ ಆರ್ caused by dangerous driving. Choose the right question tag. Kumar hardly attends functions. ಇಲ್ಲಿ ಇದೇನಾಗುತ್ತೆ, ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಅದಕ್ಕೆ ಇಲ್ಲಿ ಡಸ್ ಹಿ ಅಂದರೆ ಯಾರು? ಕುಮಾರ್. fill in the blank ಆಗುತ್ತೆ ಇಲ್ಲಿ. fill in the blank. He filed a civil dash against Mr. Chopra. He filed a civil suit against Mr. Chopra. Next 54ನೇದು, choose the alternative which best expresses the meaning of the idiom and phrase. A storm in teacup. A storm in teacup ಅಂದ್ರೇನು? A great noise ಅಲ್ಲ, ಸಾರಿ A storm in a teacup ಅಂದರೆ much excitement over something trivial. ಇಲ್ಲಿ ABCD ಅಂತ 4 ಪಾರ್ಟ್ ಕೊಟ್ಟಿದ್ದಾರೆ. ಓಕೆ, ಸೊ ಅದೊಂದು ಸೆಂಟೆನ್ಸ್ ಅದ, ಅದರಲ್ಲಿ ಎರರನ್ನು ಫೈಂಡ್ ಮಾಡಬೇಕು ನಾವು. ಎರರ್ ಇಲ್ಲಂದ್ರೆ ನೋ ಎರರ್ ಅಂತ ಕೊಡಬೇಕು. ಒನ್ ಆಫ್ ದಿ ಸ್ಟೂಡೆಂಟ್ attended the international seminar held in Dubai. ಸೊ ಇಲ್ಲಿ 55th ಏನಾಗುತ್ತೆ? ಫಸ್ಟ್ ಆಗುತ್ತೆ. ಒನ್ ಆಫ್ ದಿ ಸ್ಟೂಡೆಂಟ್ ಬರಲ್ಲ, ಅದು ಒನ್ ಆಫ್ ದಿ ಬೆಸ್ಟ್ ಸ್ಟೂಡೆಂಟ್. ಆಪ್ಷನ್ 1. 56ನೇದು, ಪಿಕ್ ಔಟ್ ದ ಅಪೋಸಿಟ್ ಮೀನಿಂಗ್ ಆರ್ ಆ್ಯಂಟೋನಿಮ್. ನೋಡಿ, ಪ್ರಿಡೆಸರ್ಸ್ ಆ್ಯಂಟೋನಿಮ್ ಏನು? ಅಪೋಸಿಟ್, ಸಕ್ಸೆಸರ್. ನೆಕ್ಸ್ಟ್, ಚೂಸ್ ದ ಮಿಸ್ಪೆಲ್ಡ್ ವರ್ಡ್. ಸ್ಪೆಲ್ಲಿಂಗ್ ಯಾವುದು ರಾಂಗ್ ಇದೆ? ಕನ್ಸ್ಟಲೇಷನ್. ಓಕೆ. ನೆಕ್ಸ್ಟ್ 58ನೇದು, ಚೂಸ್ ದ ಒನ್ ವಿಚ್ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟೆಡ್ ಫಾರ್ ದ ಗಿವನ್ ವರ್ಡ್ಸ್. ದ ಪೀರಿಯಡ್ ಬಿಟ್ವೀನ್ ಟೂ ರೇನ್ ಅಂದರೆ 2 ರೇನ್ಗಳ ನಡುವಿನ ಒಂದು ಪೀರಿಯಡ್, ಅದಕ್ಕೇನಂತೀವಿ ನಾವು? ಇಂಟರ್ಗ್ನಮ್. Next, choose the most appropriate meaning of the word from among the 4 options. Sagacious ಅಂದರೆ ಸೆನ್ಸಿಬಲ್. ನೆಕ್ಸ್ಟ್ 60ನೇದು, ಟ್ರಾನ್ಸ್ಫರ್ ದ ಲಿಕ್ವಿಡ್ ಇಂಟು ದ ವೆಸೆಲ್ ಯೂಸಿಂಗ್ ಅ ಡ್ಯಾಶ್. ಸಿಪಾನ್. ನೆಕ್ಸ್ಟ್ 61 to 64 ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಅದರಲ್ಲಿ 61, 2, 3, 4 ಅಂತ ಇವೇನಪ್ಪ ಇದದಾವೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅವುಗಳನ್ನು ನಾವು ಫಿಲ್ ಮಾಡಬೇಕು. ನೀವು ಮೊದಲಿಗೆ ಇದನ್ನು ಚೆನ್ನಾಗಿ ಓದ್ಕೋಬೇಕು, ಆಮೇಲೆ ಯಾವ್ದು ಬರುತ್ತಂತ ಗೆಸ್ ಮಾಡಬೇಕಾಗತ್ತ. 61ನೇದು ಯಾವ್ದು ಬರುತ್ತಾ? ಅನ್ಡೌಟೆಡ್ಲಿ. ವುಮೆನ್ ಹ್ಯಾವ್ ಅನ್ಡೌಟೆಡ್ಲಿ ಮೇಡ್ progress in the corporate workplace, but certainly not as much as they had expected. We have new laws, rules and policies relating to women in the workplace, but what we not changed much is the male behavior. ಓಕೆ, ಸೊ ಕರೆಕ್ಟ್ ಆಗುತ್ತೆ. ಇದು ಯಾವುದಲ್ಲಿ? ಅನ್ಡೌಟೆಡ್ಲಿ, ಪ್ರೋಗ್ರೆಸ್, ಪಾಲಿಸೀಸ್, ಬಿಹೇವಿಯರ್. ನೆಕ್ಸ್ಟ್ ಇಲ್ಲಿ ಕರೆಕ್ಟ್ ಆಗಂಥ ಒಂದು ಸೆಂಟೆನ್ಸನ್ನು ಅಥವಾ ಡಿಸ್ಕ್ರಿಪ್ಷನನ್ನು ಚೂಸ್ ಮಾಡಿ.
which describes the most appropriately. Exodus. Exodus ಅಂದ್ರೇನು? ಎಕ್ಸೋಡಸ್ ಅಂದ್ರೇನು? ಲಾರ್ಜ್ ಸ್ಕೇಲ್ ಡಿಪಾರ್ಚರ್ ಆಫ್ ಪೀಪಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಅಂದರೆ ವಲಸೆ ಅಂತ ಅಂತೀವಿ ನಾನು ಕನ್ನಡದಲ್ಲಿ, ವಲಸೆ. ಆ್ಯಕ್ಚುಲಿ ಅದಕ್ಕೆ ಮೈಗ್ರೇಷನ್ ಕೂಡ ಅಂತೀವಿ. ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅದು ಸ್ಥಳಾಂತರ, ಅದು ಮೈಗ್ರೇಷನ್ ಅಂದರೆ. ಇದು ಲಾರ್ಜ್ ಸ್ಕೇಲಲ್ಲಿ ಎಕ್ಸೋಡಸ್ ಅಂತೀವಿ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ನಾನು ಡೈರೆಕ್ಟ್ ಆನ್ಸರ್ ಹೇಳ್ತೇನೆ ನೋಡಿ. ಇಲ್ಲಿ ಆಪ್ಷನ್ 3 ಬರುತ್ತಾ, 2 into. ನೆಕ್ಸ್ಟ್ 67ನೇದು ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಯಾವುದು? ಸೂಪರ್ ನ್ಯೂಮರರಿ. ಇದು ಕರೆಕ್ಟ್. ಸೂಪರ್ ನ್ಯೂಮರರಿ ಕೋಟ ಇರುತ್ತೆ, ಗೊತ್ತಲ್ಲ ನಿಮಗೆ? ಸೂಪರ್ ನ್ಯೂಮರರಿ ಕೋಟ. ನೆಕ್ಸ್ಟ್ ಚೇಂಜ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಟು ರಿಪೋರ್ಟೆಡ್ ಸ್ಪೀಚ್. ಆಪ್ಷನ್ 2 is the correct. Next, fill in the blank. The president paused for a moment, then went on talking. ಇಲ್ಲಿ choose the appropriate option which best expresses the meaning of the given item that is underlined. Whenever I meet him, he pulls a long face. He pulls a long face ಅಂದರೆ ನಾನು ಯಾವಾಗ ಅವನಿಗೆ ಮೀಟ್ ಆಗ್ತಾನೋ ಅವಾಗ ಅವ ಈಸ್ ಲುಕ್ಸ್ ಲೈಕ್ ಅ ಗ್ಲೂಮಿ ಅಂತ ಅಂತೀವಿ ನಾವು, ಗ್ಲೂಮಿ. ಓಕೆ, ಓಕೆ. ಸೊ ಇವಿಷ್ಟು ಏನಾದಪ್ಪ? ಎಸ್, ಇವಿಷ್ಟು ಸಾಮಾನ್ಯ ಇಂಗ್ಲೀಷಿದು ಕ್ವಶನ್ಸ್ಗಳಾದವು. ಮುಂದಿನ ಒಂದು ಸೆಷನಲ್ಲೇ ಈ ಒಂದು ಕಂಪ್ಯೂಟರ್ ಜ್ಞಾನದ ಒಂದು ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ಸೊ ಕನ್ನಡ ಕೂಡ ಸಾಲ್ವ್ ಮಾಡಿದ್ವಿ. ಯಾರು ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಆ ಒಂದು ಲಿಂಕ್ ಮುಖಾಂತರ ಹೋಗಿ ನೋಡ್ಬೋದು. ನಾವು ಈ ವಿಡಿಯೋದು ರಿಲೇಟೆಡ್ ಎಲ್ಲ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸು, ಇಂಪಾರ್ಟೆಂಟ್ ಕ್ವಶನ್ಸು, ಇಂಗ್ಲೀಷ್ ಮತ್ತು ಕನ್ನಡ ಹಾಗೂ ಕಂಪ್ಯೂಟರ್ ಜ್ಞಾನದ ಒಂದು ಕ್ಲಾಸ್ಗಳನ್ನು ತೆಗೆದುಕೊಂಡಿದ್ದೀವಿ. ಸೊ ಇವೆಲ್ಲ ಫ್ರೀ ಆಫ್ ಕಾಸ್ಟ್ ಇರ್ತಾವೆ. ಸೊ ಇದರ ಒಂದು ಬಳಕೆಯನ್ನು ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.